ಭಾರತ ಇವತ್ತು ಬೆಳೀತಿರ್ತಕ್ಕಂತಹ ವೇಗ ಮತ್ತು ಅದರ ಸ್ಕೇಲ್ ನೋಡಿದ್ರೆ ಎಲ್ಲ ರಂಗದಲ್ಲೂ ಟೆಕ್ನಾಲಜಿ ಇರ್ಬೋದು, ಎಜುಕೇಷನ್ ಲೆವೆಲಲ್ಲಿ, ಹೆಲ್ತ್ ಸೆಕ್ಟರಲ್ಲಿ ಜಗತ್ತಿನ ಅತಿ ಹೆಚ್ಚು ಹೆಲ್ತ್ ಕವರೇಜ್ ಸಿಕ್ಕಿರ್ತಕ್ಕಂಥದ್ದು ಈ ಆಯುಷ್ಮಾನ್ ಭಾರತದಲ್ಲಿ ಇವತ್ತು. ಮುಂಚೆ ಐ ಆಮ್ ಎನ್ ಇಂಡಿಯನ್ ಅಂತ ಹೇಳೋದಕ್ಕೆ ಹೆದರ್ಕೊಳ್ಳೋರು, ಚಿಂತೆ ಮಾಡೋರು ನಮ್ಮ ದೇಶದ ಜನ ಆಚೆ ಕಡೆಗೆ ಹೋದಾಗ. ಅಷ್ಟು ಹೀನಾಯ ದೃಷ್ಟಿಕೋನ ಇತ್ತು ಪಾಶ್ಚಿಮಾತ್ಯರಿಗೆ ಭಾರತದ ಮೇಲೆ. ಇದು ಬಡವರ ದೇಶ, ಹಾವಾಡಿಗರ ದೇಶ, ಕಳ್ಳರು ಸುಳ್ಳರು ದೇಶ ಅಂತೇಳಿ. ಕೇವಲ 11 ವರ್ಷದಲ್ಲಿ ಇಡೀ ಭಾರತದ ಚಿತ್ರಣನೇ ಬದಲು ಮಾಡಿಬಿಟ್ರು ಮೋದಿಯವರು. ಭಾರತದ ಪ್ರತಿಯೊಬ್ಬ ನಾಗರಿಕನು ಕೂಡ ಇವತ್ತು ಎದೆ ತಟ್ಕೊಂಡು ಹೇಳ್ತಾ ಇದ್ದಾನೆ, ಐ ಆಮ್ ಎನ್ ಇಂಡಿಯನ್, ನಾನು ಭಾರತೀಯ ಅಂತ ಹೇಳಿ. ನಮಸ್ತೆ ಬಂಧುಗಳೇ, ಮತ್ತೊಮ್ಮೆ HNC ಲೈವ್ಗೆ ಸ್ವಾಗತ. ನಾನು HN ಚಂದ್ರಶೇಖರ್. ಸ್ನೇಹಿತರೆ, ದಯಮಾಡಿ HNC ಲೈವನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. 2029 ಲೋಕಸಭಾ ಚುನಾವಣೆ ನಡೆದಾಗ ಮುಂದಿನ ಪ್ರಧಾನಮಂತ್ರಿ ಯಾರಾಗ್ತಾರೆ, ಹೀಗೊಂದು ಇಂಟ್ರೆಸ್ಟಿಂಗ್ ಸರ್ವೆನ ಸಿ ವೋಟರ್ ಮಾಡ್ತು ಕೆಲ ದಿನಗಳ ಕೆಳಗಡೆ. ವೆರಿ ಇಂಟ್ರೆಸ್ಟಿಂಗ್ ಸರ್ವೆ ಅದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಚುನಾವಣೆ ಆಗಿ ಇನ್ನು ಕೇವಲ 1 ವರ್ಷ ಆಗಿದೆ. ಮೋದಿಯವರ ಒಟ್ಟು ಆಡಳಿತ 11 ವರ್ಷ ಈಗಷ್ಟೇ ತುಂಬಿದೆ. 11 ವರ್ಷದಲ್ಲಿ ಭಾರತ ಯಾವ ರೀತಿಯಲ್ಲಿ ಪ್ರಖರವಾಗಿ ಮುಂದೆ ಬರ್ತಿದೆ, ಜಗತ್ತಿನ ದೈತ್ಯ ಶಕ್ತಿಯಾಗಿ ಹೊರಹೊಮ್ಮಿಟ್ಟಿದೆಯಾ, ಮೋದಿಯವರು ತರ್ತಿರ್ತಕ್ಕಂಥ ಸ್ಕೀಮ್ಗಳು ಜನಮಾನಸಕ್ಕೆ ಮುಟ್ತಾ ಇದ್ದಾವ ಅಥವಾ ಜನತೆಗೆ ಅದರಿಂದ ಅನುಕೂಲ ಆಗ್ತಾ ಇದೆಯಾ, ಜನರ ಭಾವನೆ ಏನು, ಆಂಟಿ ಇನ್ಕಂಬೆನ್ಸಿ ಅಂತಕ್ಕಂಥದ್ದು ವೆರಿ ಗುಡ್ ಫ್ಯಾಕ್ಟರು ಚುನಾವಣೆಗಳಲ್ಲಿ. ಏನು ಆಂಟಿ ಇನ್ಕಂಬೆನ್ಸಿ? ಆಡಳಿತ ವಿರೋಧಿ ಅಲೆ. ಸಾಮಾನ್ಯವಾಗಿ ಡೆಮೊಕ್ರೆಟಿಕ್ ಕಂಟ್ರೀಸಲ್ಲಿ, ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಇದು ಭಾಳ ಸಹಜ. ಸರ್ಕಾರಗಳು 2 ರೀತಿ ಆಡಳಿತ ವಿರೋಧಿ ಅಲೆಯನ್ನು ಅನುಭವಿಸ್ತವೆ. ಒಂದು, ವಿಪರೀತ ಕರಪ್ಷನ್ ಮಾಡಿ ಜನರ ವಿರೋಧಿಯಾಗಿ ಆಡಳಿತ ಮಾಡಿಕೊಂಡು, ಹೇಗೆ UPA ಸರ್ಕಾರ ಇತ್ತು 2004ರಿಂದ 2014ರವರೆಗೆ. ಈಗ ಒಂದು ರೀತಿ ಸಿದ್ದರಾಮಯ್ಯ ಸರ್ಕಾರ ಅದೇ ರೀತಿ ನಡೀತಿದೆ ಬಿಡಿ. ಈ ಥರದಲ್ಲಿ ಜನವಿರೋಧಿ ಕೆಲಸಗಳನ್ನೇ ಮಾಡ್ಕೊಂಡು ಹೋದರೆ ಸರ್ಕಾರ, ಆಗ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಬಂದ್ಬಿಡುತ್ತೆ. ಇನ್ನೊಂದು, ತುಂಬ ದಿವಸ ಒಂದೇ ಸರ್ಕಾರ ಇದ್ದರೆ, ಒಬ್ಬರದೇ ನೇತೃತ್ವದಲ್ಲಿ ನಡೀತಾ ಇದ್ದರೆ ಜನಕ್ಕೇನೋ ಒಂಥರ ಚೇಂಜ್ ಬೇಕು ಅನಿಸುತ್ತೆ, ಒಂಥರ ಫ್ಯಾಟಿಗ್ ಅನಿಸ್ಬಿಡುತ್ತೆ. ಆಗಲೂ ಕೂಡ 10 ವರ್ಷ ಆಡಳಿತ ನೋಡಿದ್ರೆ, 15 ವರ್ಷ ಆಡಳಿತ ಕಂಟಿನ್ಯೂಸ್ ಆಗಿ ನೋಡಿದ್ರೆ, ಆಗಲೂ ಕೂಡ ಆಡಳಿತ ವಿರೋಧಿಯಲ್ಲೇ ಕಾಣಿಸ್ಕೊಡುತ್ತೆ. ಆ ದೃಷ್ಟಿಕೋನದಲ್ಲಿ ನೋಡಿದ್ರೆ ಮೋದಿಯವರು ಈಗಾಗಲೇ 11 ವರ್ಷ ಆಡಳಿತ ಮಾಡಿಬಿಟ್ಟಿದ್ದಾರೆ. ಇನ್ನು 2029 ಚುನಾವಣೆ ಅಷ್ಟೊತ್ತಿಗೆ 15 ವರ್ಷ ಅವ್ರದ್ದು ಕಂಪ್ಲೀಟ್ ಆಗುತ್ತೆ. ಸೊ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಈ 15 ವರ್ಷಗಳ ಭಾಳ ದೊಡ್ಡ ಅವಧಿ. ಇದರಲ್ಲಿ ಜನಕ್ಕೇನಾದರೂ ಫ್ಯಾಟಿಗ್ ಬಂದ್ಬಿಟ್ಟು, ಇಲ್ಲ ಒಬ್ಬರದೇ ಮುಖ ಹೆಸರಿ ನೋಡಿದ್ರಿ, ನಾವು ಇನ್ನೊಂದು ಪಕ್ಷಕ್ಕೆ ಅವಕಾಶ ಕೊಡ್ತೀವಿ ಅಥವಾ ಬೇರೆಯವ್ರಿಗೆ ಅವಕಾಶ ಕೊಡ್ತೀವಿ ಅಂಥೇಳಿ ಜನ ಏನಾದರೂ ಮನಸ್ಸು ಚೇಂಜ್ ಮಾಡಿದಾರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಈ ಸಿ ವೋಟರ್ನ ಸಮೀಕ್ಷೆ ರಿಸಲ್ಟು ನಿಜವಾಗ್ಲೂ ಒಂಥರ ಚೌಕಾನೆ ವಾಲಿ ಬಾತ್ ಅಂತಾರಲ್ಲ, ಚಕಿತಗೊಳಿಸ್ಬಿಡುತ್ತೆ ನಮ್ಮನ್ನು. ಸತತವಾಗಿ 4ನೇ ಬಾರಿಗೆ ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಬಹಳಷ್ಟು ಜನ ಅಭಿಪ್ರಾಯಪಟ್ಟಿದ್ದಾರೆ. ಏನು ಸಿ ವೋಟರ್ ಸರ್ವೆ ಮಾಡ್ತಲ್ಲ, ಸರ್ವೆ ಮಾಡಿರೋದ್ರಲ್ಲಿ 59.3% ಅಂದರೆ ಆಲ್ಮೋಸ್ಟ್ 60% ಜನ ಮೋದಿಯವರೇ ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಾ, ಈ ಸಿ ವೋಟರ್ ಅವರು ಸರ್ವೆ ಮಾಡಬೇಕಾದ್ರೆ ಅವಾಗ ಕೇಳ್ತಾರೆ, ನೀವು ಯಾರು NDA ವೋಟರ್ಸಾ, BJP ವೋಟರ್ಸಾ, ಕಾಂಗ್ರೆಸ್ ವೋಟರ್ಸಾ ಅಂತೇಳಿ. ಆ ಥರದಲ್ಲವರು ಸರ್ವೆ ಮಾಡಿದಾಗ ಕಾಂಗ್ರೆಸ್ ವೋಟರ್ಸ್ ಯಾರಿದಾರಲ್ಲ, ಅಥವಾ ಏನು ಇಂಡಿ ಒಕ್ಕೂಟದ ವೋಟರ್ಸ್ಗಳೇನಿದಾರಲ್ಲ, ಅಂದರೆ BJP ವಿರೋಧಿ ಪಕ್ಷದ ವೋಟ್ಗಳೇನಿದಾವಲ್ಲ, ಆ ವೋಟರ್ಸಲ್ಲೂ ಕೂಡ 46.1% ಜನ ಮೋದಿಯವರೇ ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಾಂಗ್ರೆಸ್ನ ವೋಟರ್ಸು ಅಥವಾ ವಿರೋಧ ಪಕ್ಷಗಳ ವೋಟರ್ಸು ಮೋದಿಯವರೇ ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಇದು ರೀ ಒಬ್ಬ ನಿಜವಾದ ಲೀಡರ್ಗೆ ಇರಬೇಕಾದಂತಹ ಕ್ರೆಡಿಬಿಲಿಟಿ. ಮೋದಿಯವರು ಸುಮಾರು 7.5 ದಶಕಗಳ ಜೀವನ ಅವ್ರ ಇಡೀ ಜೀವನದಲ್ಲಿ ಒಂದೇ ಒಂದು ಸಣ್ಣ ಕಪ್ಪುಚುಕ್ಕೆ ಇಲ್ಲ. ಇವತ್ತು ನೋಡಿ, ಸುಮಾರು 3 ದಶಕಗಳಿಂದ ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಡೀ ಜೀವನದಲ್ಲಿ ಒಂದು ಕಪ್ಪುಚುಕ್ಕೆ ಇಲ್ಲ. ಇಡೀ ತಮ್ಮ ರಾಜಕಾರಣ ಜೀವನದಲ್ಲಿ ಅಥವಾ ಅವರ ಜೀವನದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಮಾಡಿಲ್ಲ ಅಷ್ಟೇ ಅಲ್ಲ. 11 ವರ್ಷ ಆಯ್ತು ರೀ NDA ಸರ್ಕಾರ ಆಡಳಿತಕ್ಕೆ ಬಂದು ಭಾರತದಲ್ಲಿ, ದೆಹಲಿ ಸಿಂಹಾಸನದ ಮೇಲೆ ಕೂತ್ಕೊಂಡು. 11 ವರ್ಷದಲ್ಲಿ ಅವ್ರ ಬಗ್ಗೆ ಬಿಟ್ಬಿಡಿ, ಇಡೀ ಅವರ ಮಂತ್ರಿಮಂಡಲದ ಮೇಲಾಗಲಿ ಅಥವಾ ಅವರ ಉನ್ನತ ಅಧಿಕಾರಿಗಳ ಮೇಲಾಗಲಿ ಒಬ್ಬರ ಮೇಲೂ ಒಂದೇ ಒಂದು ಸಣ್ಣ ಭ್ರಷ್ಟಾಚಾರದ ಆರೋಪ ಇಲ್ಲ. ಪ್ರೂವ್ ಆಗೋದು ಬಿಟ್ಬಿಡಿ, ಕೇವಲ ಆರೋಪ ಕೂಡ ಇಲ್ಲ. ನೋಡಿ, ಮೋದಿಯವರ ಬೆನ್ನಿಗೆ ಮೀಡಿಯಾಗಳು ಬಿದ್ದಿದ್ವು, ವಿರೋಧ ಪಕ್ಷಗಳು ಬಿದ್ದಿದ್ರು, ಬೇರೆ ದೇಶಗಳು ಕೂಡ ಒಂಥರ ಮೋದಿಯವ್ರನ್ನ ಹಣಿಲಿಕ್ಕೆ ಭಾಳಷ್ಟು ಪ್ರಯತ್ನ ಪಟ್ವು. ಇಷ್ಟೆಲ್ಲ ಸರ್ಪಗಾವಲು ಸುತ್ತ ಇದ್ರೂ ಕೂಡ ಒಂದೇ ಒಂದು ಸಣ್ಣ ನ್ಯೂನ್ಯತೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಭಾರತದ ಒಂದು ದೃಷ್ಟ ಅನಿಸುತ್ತೆ ರೀ. ಇಂಥ ವ್ಯಕ್ತಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಕೇವಲ ಅವರ ಒಳ್ಳೆತನ ಇದಕ್ಕೋಸ್ಕರ ಜನ ಇಷ್ಟಪಡ್ತಾರೆ ಇಲ್ಲ. ನೀವು ಎಲ್ಲ ರಂಗಗಳಲ್ಲೂ ಭಾರತ ಇವತ್ತು ಬೆಳೀತಿರ್ತಕ್ಕಂತಹ ವೇಗ ಮತ್ತು ಅದರ ಸ್ಕೇಲ್ ನೋಡಿದ್ರೆ ಎಲ್ಲ ರಂಗದಲ್ಲೂ ಟೆಕ್ನಾಲಜಿ ಇರ್ಬೋದು,
ವಿ ಆರ್ ಎಕ್ಸೀಡಿಂಗ್ ಎಜುಕೇಷನ್ ಲೆವೆಲಲ್ಲಿ, ಹೆಲ್ತ್ ಸೆಕ್ಟರಲ್ಲಿ ಜಗತ್ತಿನ ಅತಿ ಹೆಚ್ಚು ಹೆಲ್ತ್ ಕವರೇಜ್ ಸಿಕ್ಕಿರ್ತಕ್ಕಂಥದ್ದು ಈ ಆಯುಷ್ಮಾನ್ ಭಾರತದಲ್ಲಿ ಇವತ್ತು. ಅತಿ ಹೆಚ್ಚು ಹೆಲ್ತ್ ಕವರೇಜು, ಪ್ರತಿ ಫ್ಯಾಮಿಲಿಗೆ 5 ಲಕ್ಷ ರೂಪಾಯಿ, ಕಡು ಬಡವರ ಫ್ಯಾಮಿಲಿಗೂ ಕೂಡ. ಹೆಲ್ತ್ ಸೆಗ್ಮೆಂಟ್ ಇರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಎಕ್ಸ್ಪೋರ್ಟ್ಗಳಿರ್ಬೋದು, ವ್ಯವಸಾಯೋತ್ಪನ್ನಗಳು ಇವತ್ತು ರೆಕಾರ್ಡ್ ದಾಖಲೆ ಪ್ರಮಾಣದಲ್ಲಿ ಇವತ್ತು ಬೆಳೀತಾ ಇದ್ದಾವೆ. ರೈತರ ಬಾಳು ನಿಜವಾಗ್ಲೂ ಹಸನಾಗೋಗಿದೆ. 26 ಕೋಟಿ ಜನ ಬಡತನ ರೇಖೆಯಿಂದ ಆಚೆ ಬಂದಿದ್ದಾರೆ. ಇದು ವರ್ಲ್ಡ್ ಬ್ಯಾಂಕ್ ಕೊಟ್ಟಿರ್ತಕ್ಕಂತಹ ದಾಖಲೆಗಳು. ಜೊತೆಗೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೀತಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ನಮ್ಮದು. ಅದು ಹೈವೇಸ್ ಇರ್ಬೋದು, ರೈಲ್ ಸರ್ವಿಸ್ ಇರ್ಬೋದು, ಅಥವಾ ಏರ್ಪೋರ್ಟ್ಗಳಿರ್ಬೋದು, ವಿಮಾನಯಾನದ ಸರ್ವಿಸ್ಗಳಿರ್ಬೋದು, ಎವ್ರಿಥಿಂಗ್. ಅದಕ್ಕಿಂತ ಹೆಚ್ಚಾಗಿ ಡಿಫೆನ್ಸಲ್ಲಿ ಇವತ್ತು ನಾವು ಆಪರೇಷನ್ ಸಿಂಧೂರದಲ್ಲಿ ನೋಡಿದ್ವಿ, ಹೇಗೆ ಪಾಕಿಸ್ತಾನವನ್ನು ಮಗ್ಗಲು ಮುರಿದಾಕಿದ್ವಿ ಅಂತೇಳಿ. ಕೇವಲ ಪಾಕಿಸ್ತಾನನಷ್ಟೇ ಬಗ್ಗು ಬಡಿಲಿಲ್ಲ, ಪಾಕಿಸ್ತಾನದ ಜೊತೆಗೆ ನಿಂತ್ಕೊಂಡಿತ್ತಲ್ಲ ಟರ್ಕಿ, ಜೊತೆಗೆ ಇಂಡೈರೆಕ್ಟ್ಗೆ ಸಪೋರ್ಟ್ ಮಾಡ್ತಿತ್ತಲ್ಲ ಅಮೆರಿಕ ಮತ್ತು ಚೈನಾ, ಇವುಗಳಿಗೂ ಕೂಡ ಸೊಂಟ ಮುರಿದಾಗ್ತು ಭಾರತ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಜರ್ಮನಿಯನ್ನು ಹಿಂದಿಟ್ಟು 3ನೇ ಸ್ಥಾನಕ್ಕೆ ಬರ್ತೀವಿ. 18 ತಿಂಗಳು ಅಂತ ಹೇಳ್ತಾರೆ, ಅದಕ್ಕಿಂತ ಮುಂಚೆನೇ ಆಗುತ್ತೆ ಅಂತ ಹೇಳ್ತಾರೆ. ಇದು ಭಾರತ ಬೆಳೆತಿರ್ತಕ್ಕಂಥ ಸ್ಕೇಲ್. ಇವತ್ತು ಇಡೀ ಜಗತ್ತು ಭಾರತದ ಕಡೆಗೆ ಸ್ನೇಹದ ಕೈ ಚಾಚ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದು ಕೇವಲ ಪ್ರೀತಿಯಿಂದ ಅಷ್ಟೇ ಅಲ್ಲ, ಭಯದಿಂದನೂ ಕೂಡ. ಭಾರತದ ಪಾಸ್ಪೋರ್ಟ್ ಇಟ್ಕೊಂಡು ನೀವು ಬೇರೆ ದೇಶಕ್ಕೆ ಹೋಗಿ ಎಷ್ಟು ಖುಷಿಯಾಗುತ್ತೆ ಗೊತ್ತೇನ್ರಿ. ಮುಂಚೆ ಐ ಆಮ್ ಎನ್ ಇಂಡಿಯನ್ ಅಂತ ಹೇಳೋದಕ್ಕೆ ಹೆದರ್ಕೊಳ್ಳೋರು, ಚಿಂತೆ ಮಾಡೋರು ನಮ್ಮ ದೇಶದ ಜನ ಆಚೆ ಕಡೆಗೆ ಹೋದಾಗ. ಅಷ್ಟು ಹೀನಾಯ ದೃಷ್ಟಿಕೋನ ಇತ್ತು ಪಾಶ್ಚಿಮಾತ್ಯರಿಗೆ ಭಾರತದ ಮೇಲೆ. ಇದು ಬಡವರ ದೇಶ, ಹಾವಾಡಿಗರ ದೇಶ, ಕಳ್ಳರು ಸುಳ್ಳರು ದೇಶ ಅಂತೇಳಿ. ಕೇವಲ 11 ವರ್ಷದಲ್ಲಿ ಇಡೀ ಭಾರತದ ಚಿತ್ರಣನೇ ಬದಲು ಮಾಡಿಬಿಟ್ರು ಮೋದಿಯವರು. ಭಾರತದ ಪ್ರತಿಯೊಬ್ಬ ನಾಗರಿಕನು ಕೂಡ ಇವತ್ತು ಎದೆ ತಟ್ಕೊಂಡು ಹೇಳ್ತಾ ಇದ್ದಾನೆ, ಐ ಆಮ್ ಎನ್ ಇಂಡಿಯನ್, ನಾನು ಭಾರತೀಯ ಅಂತ ಹೇಳಿ. ಅದೇ ರೀತಿ ಧರ್ಮದ ಸಾಂಸ್ಕೃತಿಕ ಪುನರುತ್ಥಾನ ಕೂಡ ಆಗಿದೆ. ಯಾವ ಹಿಂದೂ ಧರ್ಮವನ್ನು, ಯಾವ ಮೂಲ ಸಂಸ್ಕೃತಿಯನ್ನು ಕಾಂಗ್ರೆಸ್ಸು ಮತ್ತು ಅದ್ರ ಹಿಂದೆ ಇದ್ದಂತಹ ಶಕ್ತಿಗಳು ತುಳಿದು ಹಾಕಿದ್ವು, ದಮನ ಮಾಡ್ಕೋತಿದ್ವು, ಇವತ್ತು ಆ ಸಂಸ್ಕೃತಿಯ ಪುನರುಜ್ಜೀವನ ಆಗಿದೆ. ಹಿಂದೂ ಧರ್ಮ ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಅಂತೇಳಿ ಜಗತ್ತು ಇವತ್ತು ಅರ್ಥ ಮಾಡ್ಕೊತಾ ಇದೆ. ಐ ಆಮ್ ಎ ಪ್ರೌಡ್ ಹಿಂದೂ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ ಹಿಂದೂಗಳಿಗೆ. ಅದರ ಜೊತೆಗೇನೆ ಜಗತ್ತಿನ ಯಾವುದೇ ದೇಶದಲ್ಲಿ ಇಲ್ಲದಿರೋಷ್ಟು ಸುಖವಾಗಿ ಮತ್ತು ಸೆಕ್ಯೂರಿಟಿಯಿಂದ ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ಸು ಇದ್ದಾರೆ, ಝೊರಾಸ್ಟ್ರೇರಿಯನ್ಸು ಇದ್ದಾರೆ, ಪಾರ್ಸಿಗಳು ಇದ್ದಾರೆ, ಎಲ್ಲ ಅಲ್ಪಸಂಖ್ಯಾತರುಗಳು ಕೂಡ ಇದ್ದಾರೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಇವತ್ತು ಭಾರತದ ಮಾತಾಗಿದೆ. ಇವತ್ತು ಜಗತ್ತಿನ ಎಲ್ಲ ದೇಶಗಳಿಗೂ ಭಾರತ ಬೇಕು. ರಷ್ಯಾ ಯುಕ್ರೇನ್ ವಾರ ಆಗುತ್ತೆ, ಅದರಲ್ಲಿ ಏನಾದರೂ ಸಂಧಾನ ಏರ್ಪಡಬೇಕು ಅಂತ ಹೇಳಿದ್ರೆ ಭಾರತದ ಕೈಯಿಂದ ಮಾತ್ರ ಸಾಧ್ಯ ಅಂತೇಳಿ ಉಕ್ರೇನು ಹೇಳುತ್ತೆ, ರಷ್ಯಾನು ಹೇಳುತ್ತೆ. ನಾಳೆ ಇಸ್ರೇಲ್ ಮತ್ತು ಇರಾನ್ ವಾರಲ್ಲೂ ಕೂಡ ಭಾರತ ನಿರ್ಣಾಯಕ ಪಾತ್ರ ನಿರ್ವಹಿಸಬಹುದು ಅವರೇನಾದ್ರು ಇಷ್ಟಪಟ್ಟರೆ. ಯಾಕೆ ಅಂತ ಹೇಳಿದ್ರೆ ಭಾರತಕ್ಕೆ ಇಸ್ರೇಲ್ ಕೂಡ ಮಿತ್ರ ರಾಷ್ಟ್ರ, ಇರಾನ್ ಕೂಡ ಮಿತ್ರ ರಾಷ್ಟ್ರ. ಹೌದು, ಇರಾನ್ನ ಚಾಬಹಾರ್ ಬಂದರನ್ನ ನಾವೇ ಡೆವಲಪ್ ಮಾಡ್ತಾ ಇರ್ತಕ್ಕಂಥ. ಮತ್ತು ಎಲ್ಲ ಸ್ಯಾಕ್ಷನ್ಸ್ಗಳಾಗಿ ಒಂದು ಕಠಿಣ ಪರಿಸ್ಥಿತಿನಲ್ಲಿ ಇರಾನ್ ಇದ್ದಾಗ ಅವರಿಂದ ಧೈರ್ಯವಾಗಿ ನಾವು ಮುನ್ನುಗ್ಕೊಂಡು ಆಯಿಲ್ ಪರ್ಚೇಸ್ ಮಾಡಿದ್ವಿ. ಇರಾನ್ ಕೂಡ ನಮ್ಮ ವಿಚಾರದಲ್ಲಿ ಆ ರೀತಿಯಲ್ಲೇ ಇದೆ. ಯಾವತ್ತೂ ಅವರು ಪಾಕಿಸ್ತಾನ ಸಪೋರ್ಟ್ ಮಾಡಲಿಲ್ಲ, ಅದು ಇನ್ನೊಂದು ಮುಸ್ಲಿಂ ಕಂಟ್ರಿ ಆದ್ರೂ ಕೂಡ. ಟರ್ಕಿ ಸಪೋರ್ಟ್ ಮಾಡ್ತಾರೆ, ಇರಾನ್ ಸಪೋರ್ಟ್ ಮಾಡಲಿಲ್ಲ. ಕೆಲವು ಸರಿ ಹುಚ್ಚುಚ್ಚಾಗಿ ಅವನು ಖೊಮೇನಿ ಕಾಶ್ಮೀರ್ ವಿಚಾರದಲ್ಲಿ ಮಾತಾಡಿರ್ಬೋದು, ಆದರೆ ಆಡಳಿತಾತ್ಮಕವಾಗಿ ಮತ್ತು ಟೆಕ್ನಿಕಲಿ ಇರಾನ್ ಯಾವತ್ತು ಭಾರತದ ಜೊತೆ ಇದೆ. ಮತ್ತು ಇಸ್ರೇಲ್ ಅನಾದಿ ಕಾಲದಿಂದನೂ ನಿಜವಾದ ಒಬ್ಬ ಮಿತ್ರ, ಟ್ರೂ ಫ್ರೆಂಡ್ ಅಂತ ಹೇಳ್ತಾರಲ್ಲ, ಆ ರೀತಿ ಇವತ್ತು ಇಸ್ರೇಲ್ ಕೂಡ ಇದೆ. ಜೊತೆಗೆ ಭಾರತದಲ್ಲಿ ವಿಪರೀತ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ನಿರುದ್ಯೋಗದ ಪ್ರಮಾಣ ಇತಿಹಾಸದಲ್ಲೇ ಕಡಿಮೆ ಆಗೋಗಿದೆ. ಜಸ್ಟ್ 3.2%ಗೆ ಬಂದು ನಿಂತಿದೆ. ಐತಿಹಾಸಿಕವಾಗಿ ಯಾವತ್ತೂ ಇಷ್ಟು ಕಡಿಮೆ ಪ್ರಮಾಣದಲ್ಲಿರಲಿಲ್ಲ. ಇನ್ನೊಂದು ಕಡೆಗೆ ವಿರೋಧ ಪಕ್ಷ ಕಾಂಗ್ರೆಸ್ಸು, ರಾಹುಲ್ ಗಾಂಧಿ ಅಂತ ಅರೆತಿಕಲ್ ಕೈಯಲ್ಲಿ ಸಿಗಾಕೊಂಡು ಬದುಕ್ತಾ ಇದೆಯೋ ಸಾಯ್ತಾ ಇದೆಯೋ ಅಂತ ಪಕ್ಷಕ್ಕೆ ಗೊತ್ತಾಗ್ತಾ ಇಲ್ಲ. ಒಂದೊಂದ್ಸರಿ ಅಲ್ಲಿರ್ತಕ್ಕಂಥ ಕೆಲವು ಲೀಡರ್ಗಳನ್ನ ನೋಡಿದ್ರೆ ಹೊಟ್ಟೆ ಉರಿದೋಗುತ್ತೆ. ಬೇಕಿತ್ತೆ ಅವರಿಗೆ ಪರಿಸ್ಥಿತಿ ಹೋಗಿ ರಾಹುಲ್ ಗಾಂಧಿ ಕೈಯಲ್ಲಿ ಒದ್ದಾಡುವಂಥ ಪರಿಸ್ಥಿತಿ. ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಯಾವತ್ತೂ ಅಧಿಕಾರ ಬಿಟ್ಕೊಡಲ್ಲ ಬೇರೆಯವ್ರಿಗೆ. ಹೋಗಲಿ ಅವ್ರ ಕೈಲಾದ್ರು ರಾಜಕಾರಣ ಮಾಡೋಕ್ಕೆ ಬರುತ್ತಾ? ಆ ಯೋಗ್ಯತೆಯೂ ಇಲ್ಲ. ಹೋಗಲಿ ಯಾರನ್ನು ಹೇಳಿದ್ರೆ ಕಲಿಬೇಕು ಅಂತಕ್ಕಂಥ ಹುಮ್ಮಸ್ಸು ಕೂಡ ಇಲ್ಲ. ಏನೋ ಟೈಮ್ ಪಾಸಿಗೆ ಬಂದಿದ್ದಾರೆ. ಒಬ್ಬರು ಒಳ್ಳೆ ಒಂದು ಮಾತು ಹೇಳ್ತಾ ಇದ್ರು, ಅವ್ರಿಗೆ ರಾಜಕಾರಣ ಇಂಟ್ರೆಸ್ಟೇ ಇಲ್ವಂತ್ರಿ. ಯಾಕೆ ರಾಜಕಾರಣದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರ ಪಕ್ಷದ ಅಸೆಟ್ಗಳಿದೆ, ಅವ್ರು ಆಸ್ತಿ ಮಾಡಿಟ್ಟಿದೆಯಲ್ಲ, ಆ ಆಸ್ತಿ ಕಾಪಾಡೋದಕ್ಕೋಸ್ಕರ. ಅಕಸ್ಮಾತ್ ಅವ್ರ ಜಾಗ ಬಿಟ್ಬಿಟ್ಟು ಬೇರೆ ಯಾರಾದ್ರು ಆ ಜಾಗಕ್ಕೆ ಬಂದುಬಿಟ್ರೆ ಆ ಆಸ್ತಿಗಳನ್ನ ಎಲ್ಲಿ ತೊಗೊಂಡ್ಬಿಡ್ತಾರೋ, ನನ್ನ ಕೈಯಿಂದ ಎಲ್ಲಿ ತಪ್ಪೋಗುತ್ತೋ ಅಂತೇಳಿ ಆ ಆಸ್ತಿಗಳ ಸಂರಕ್ಷಣೆಗೆ ಮಾತ್ರ ರಾಹುಲ್ ಗಾಂಧಿ ಇವತ್ತು ಕಾಂಗ್ರೆಸ್ಸಲ್ಲಿರೋದು, ಭಾರತದ ರಾಜಕಾರಣದಲ್ಲಿರೋದು. ಇದ್ರೆ ಯಾವತ್ತೋ ಪುಣ್ಯಾತ್ಮ ರಾಜಕಾರಣ ಬಿಟ್ಬಿಟ್ಟು ಓಡೋಗಿರೋರು. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ರೀ. ಅವ್ರ ಇಂಟ್ರೆಸ್ಟ್ ಇರೋದೇ ಬೇರೆ ಕಡೆ. ಏನೋ ಖುಷಿಯಾಗಿ ಥೈಲ್ಯಾಂಡ್ ಓಡಾಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಇರಬೇಕು ಅನ್ನೋದೇ ಅವ್ರ ಮನಸ್ಥಿತಿ. ಒಂದು ಕಡೆಗೆ ಅವ್ರ ಅಮ್ಮನ ಕಾಟ, ನೀನು ಇರಲೇಬೇಕು ಅಂತೇಳಿ, ಇನ್ನೊಂದು ಕಡೆಗೆ ಈ ಆಸ್ತಿಗಳನ್ನ ಉಳಿಸ್ಕೊಳ್ಬೇಕಾದಂಥ ಒಂದು ದರ್ದಿಗೆ ಬಿದ್ದುಬಿಟ್ಟಿದ್ದಾರೆ. ಇಂತಿಪ್ಪ ರಾಹುಲ್ ಗಾಂಧಿ ಮೋದಿಯವ್ರನ್ನ ಚಾಲೆಂಜ್ ಮಾಡ್ತಾರೆ. ಇದು ರಾಜಕಾರಣದ ದೊಡ್ಡ ಕುಹಕ. ಏನೇ ಇರಲಿ, ಭಾರತೀಯರು, ಅದರಲ್ಲೂ ವಿಶೇಷವಾಗಿ ನನಗೆ ಖುಷಿಯಾಗಿದ್ದು ಮೊನ್ನೆ ಸರ್ವೆ ನೋಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ವೋಟರ್ಸು ಕೂಡ ಅರ್ಧಕ್ಕರ್ಧ ಜನ ಹೇಳ್ತಾ ಇದ್ದಾರೆ
ಮೋದಿಯವರೇ ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ ಅಂಥೇಳಿ. ಹಾಗಾಗಿ ಮುಂದಿನ ಚುನಾವಣೆ ಇವತ್ತೇ ಬರೆದಿರ್ತಕ್ಕಂಥ ಸತ್ಯ. 2029 ಚುನಾವಣೆ ನೋಡಿ, ಮೊನ್ನೆ ಏನಾಯಿತು, 2025 ಚುನಾವಣೆಯಲ್ಲಿ ಏನೇನೋ ಆಗಬಾರ್ದಾಗೋಯ್ತು ಬಿಡಿ. ಒಂದಷ್ಟು ದೇಶಗಳೆಲ್ಲ ಒಳ ಸಂಚುಗಳನ್ನ ಮಾಡೋದು, ಏನೇನೋ ನಡೆದೋಗಿ ಅದು ಸಂವಿಧಾನಕ್ಕೆ ಕಿತ್ತಾಕ್ಬಿಡ್ತಾರೆ, ರಿಸರ್ವೇಷನ್ ತೆಗೆದುಬಿಡ್ತಾರೆ, ಮಾಡಬಾರ್ದೆಲ್ಲ ಆರೋಪಗಳನ್ನ ಮಾಡಿ ಕೇವಲ 240 ಸೀಟಿಗೆ ಬಂದು ನಿಲ್ಲತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ತು. ಆವಾಗಂದರೂ ಇನ್ನು ಮೋದಿ ಕತೆ ಮುಗೀತು, ಈ ನೆಕ್ಸ್ಟ್ ಎಲೆಕ್ಷನ್ ಅಷ್ಟೊತ್ತಿಗೆ 200 ಬರಲ್ಲ, ಈ ಸರಿ ಟರ್ಮ್ ಕಂಪ್ಲೀಟ್ ಮಾಡೋದೇ ಹೆಚ್ಚು ಅಂತೇಳಿ ಏನೇನೋ ಕುಹಗಳ ಮಾತಾಡ್ಬಿಟ್ರು. ಆದರೆ 240 ಸೀಟ್ ತೊಗೊಂಡಿದ್ರು ಕೂಡ ಈಗ ಕೊಡ್ತಾ ಇರ್ತಕ್ಕಂಥ ಆಡಳಿತ ಹೇಗಿದೆ ಅಂತ ಹೇಳಿದ್ರೆ 400 ಸೀಟ್ ತೊಗೊಂಡಾಗ ಹೇಗಿರ್ತಿತ್ತೋ ಅದೇ ರೀತಿ ಇದೆ. ಜನಕ್ಕೂ ಕೂಡ ಅವ್ರು ಮಾಡಿರ್ತಕ್ಕಂಥ ತಪ್ಪು ಗೊತ್ತಾಗೋಗಿದೆ. ಹಾಗಾಗಿನೇ ಆ ಚುನಾವಣೆ ನಂತರ ಬಂದಂತಹ ಎಲ್ಲ ಚುನಾವಣೆಗಳಲ್ಲಿ BJP ಸ್ವೀಪ್ ಮಾಡ್ಕೊಂಡು ಬರ್ತಾ ಇದೆ. ಈವನ್ ಬೈ ಎಲೆಕ್ಷನ್ಗಳು ಕೂಡ BJP ಸ್ವೀಪ್ ಮಾಡ್ಕೊಂಡು ಬರ್ತಾ ಇದೆ. ಜನಗಳ ಮೂಡು ಕೂಡ ಅದೇ ರೀತಿ ಇದೆ. 29ರ ಚುನಾವಣೆ ಇಸ್ ರೈಟಿಂಗ್ ಆನ್ ದ ವಾಲ್. ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತಕ್ಕಂಥದ್ದು. ಥ್ಯಾಂಕ್ ಯು, ಧನ್ಯವಾದ ಸ್ನೇಹಿತರೆ, ನಮಸ್ಕಾರ.